ಸಿಂಹರಾಶಿ. ಸಿಂಹರಾಶಿಯವರಿಗೆ 2025 ಜೂನ್ ಮಾಸ ಯಾವ ರೀತಿಯಾದಂತಹ ಫಲಾನುಫಲಗಳು ಗೋಚಾರವಾಗುತ್ತದೆ ಅನ್ನೋದನ್ನು ನೋಡೋಣ ಬನ್ನಿ. ಈ ತಿಂಗಳ ಗ್ರಹಗತಿಗಳು ಹೇಗಿದೆ ಅಂತ ನೋಡೋಣ. 6ನೇ ತಾರೀಕು ಜೂನ್ 2025 ಸಿಂಹರಾಶಿಗೆ ಕುಜಗ್ರಹದ ಸಂಚಾರ ಆಗ್ತಾ ಇದೆ. ಅದೇ ದಿನ ಮಿಥುನ ರಾಶಿಗೆ ಬುಧ ಗ್ರಹದ ಸಂಚಾರ ಆಗ್ತಾ ಇದೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ಸೂರ್ಯಗ್ರಹ ಸಂಚಾರ ಆಗ್ತಾ ಇದೆ. ಜೂನ್ 22 ಕರ್ಕಾಟಕ ರಾಶಿಗೆ ಮತ್ತೆ ಬುಧಗ್ರಹ ಸಂಚಾರ ಆಗ್ತಾ ಇದೆ. ಸೂರ್ಯಗ್ರಹ ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ಸೂರ್ಯಗ್ರಹ ಸಂಚಾರ ಆಗ್ತಾ ಇದ್ದಾರೆ. ಇದರಿಂದ ಧನಲಾಭವಾಗುತ್ತೆ. 3 ಗ್ರಹ ಅಂದರೆ ಸೂರ್ಯಗ್ರಹ, ಗುರುಗ್ರಹ ಮತ್ತು ಬುಧಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಇದೆ. ನಿಮ್ಮ ವ್ಯಕ್ತಿತ್ವ ಏನು ಎಂಬುದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ನಿಮ್ಮ ಸ್ಥಾನಮಾನಗಳು ಹೆಚ್ಚಾಗುತ್ತದೆ. ಒಂದು ರೀತಿ ನಿಮ್ಮ ಹೆಸರು ಹೇಳಿದ್ರೇ ಕೆಲಸ ಕಾರ್ಯಗಳು ನೆರವೇರುತ್ತದೆ. ಅಂತಹ ಮಟ್ಟದಲ್ಲಿ ನಿಮ್ಮ ಗ್ರಹಗಳ ಗೋಚಾರ ಫಲ ಲಭಿಸ್ತಾ ಇದೆ. ನಿಮಗೆ ಸಮಯ ಒಳ್ಳೆಯದಾಗಿದೆ, ಒಳ್ಳೆಯದ್ದೇ ಆಗುತ್ತೆ. ಯಾರು ಏನೇ ಅಂದುಕೊಳ್ಳಲಿ, ಯಾರೊಟ್ಟಿಗೂ ಮನಸ್ತಾಪ ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಥಿತಿಯನ್ನು ಕೋಪದಿಂದ ದೂರವಿಡಿ. ನಿಮ್ಮ ಮನೆಯ ವಾತಾವರಣದಲ್ಲಿ ವೈಮನಸ್ಸಿಗೆ ಕಾರಣವಾಗಿದ್ದಲ್ಲಿ ನೀವೇ ಒಳ್ಳೆಯ ಮಾತಿನಿಂದ ಅನುಸರಿಸಿಕೊಂಡು ಹೋಗಿ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತದೆ. ಜೂನ್ ತಿಂಗಳ 15ರ ನಂತರದಲ್ಲಿ ಸೂರ್ಯಗ್ರಹ 10ನೇ ಮನೆಯಿಂದ ಲಾಭಸ್ಥಾನಕ್ಕೆ ಹೋಗುತ್ತಾರೆ. ಶುಕ್ರಗ್ರಹ 6ನೇ ತಾರೀಖಿನ ಭಾಗ್ಯಸ್ಥಾನಕ್ಕೆ ಮೊದಲೇ ಬಂದಿರುತ್ತಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ. ಸ್ವಉದ್ಯೋಗ ಮಾಡುವವರಿಗೆ ಹೆಚ್ಚಿನ ಲಾಭ ತರುವಂತಹ ಸಮಯವಾಗಿರುತ್ತದೆ. ಪ್ರಮೋಷನ್ಗೆ ಪ್ರಯತ್ನ ಪಡಬಹುದು. ಸ್ಯಾಲರಿ ಹೈಕ್ ಆಗುವ ಸಾಧ್ಯತೆ ಇದೆ. ಇಂತಹ ಸಮಯದಲ್ಲಿ ನಿಮ್ಮ ಮನೆಯ ದೇವರಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯದೇವರನ್ನು ಪ್ರತಿದಿನ ಭಜಿಸಿ. ನೀವು ಮಾಡಬೇಕಾದ ಕೆಲಸದಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿ. ಎಲ್ಲವೂ ಒಳ್ಳೆಯದಾಗುತ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಒಳ್ಳೆಯದಾಗಲಿ.